ಕೂಡ ಸೈಟ್ ಅನ್ನು ವಾಪಸ್ ಮಾಡುವ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನನ್ನ ಹೋರಾಟಕ್ಕೆ ಸಿಕ್ಕ ಆರಂಭಿಕ ಜಯ ಇದು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ. ಅವ್ರು ಹೇಳ್ತಾರೆ, ಲೋಕಾಯುಕ್ತ ವಿಚಾರಣೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿರ್ತಕ್ಕಂಥದ್ದು. ಮೂಡಾ ಕೇಸ್ನಲ್ಲಿ ಮೊದಲ ನೋಟಿಸ್ ಅನ್ನ ಲೋಕಾಯುಕ್ತದವರು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿಚಾರಣೆಗೆ ಆಗಮಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಅದರಲ್ಲಿ ಆ ಸಂದರ್ಭದಲ್ಲಿ ಈ ಮಾತನ್ನು ಆಡಿರ್ತಕ್ಕಂಥದ್ದು. ಸೈಟ್ ವಾಪಸ್ ಕೊಡುವ ನಿರ್ಧಾರ ಸರಿ, ಅದನ್ನು ಸ್ವಾಗತಿಸ್ತೀನಿ. ನನ್ನ ಹೋರಾಟಕ್ಕೆ ಸಿಕ್ಕಿರುವಂತಹ ಆರಂಭಿಕ ಜಯ ಇದು ಅಂತಕ್ಕಂಥ ಅಭಿಪ್ರಾಯವನ್ನ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸ್ನೇಹಮಯಿ ಕೃಷ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲ ಸರ್, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಬರಲ್ಲ. ಇಲ್ಲಿ ದಾಖಲಾತಿಗಳು ದಾಖಲಾತಿಗಳಿದೆ, ದಾಖಲಾತಿಗಳ ಸಾಕ್ಷ್ಯಾಧಾರಗಳು ಇರೋದಲ್ಲಿ. ಸೊ ದಾಖಲಾತಿಗಳ ಸಾಕ್ಷ್ಯಾಧಾರಗಳನ್ನ ಅವ್ರು ಕೇಳಬಹುದು. ನಿನ್ನೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಸರ್. ಮನವಿ ಪತ್ರದಲ್ಲಿ ಏನಿತ್ತು ಸರ್ ಉಲ್ಲೇಖ? ದಾಖಲಾತಿಗಳು ಆಲ್ರೆಡಿ ಸಬ್ಮಿಟ್ ಮಾಡಿದರೆ ಹೇಗೆ ಸರ್ ಅಂತ? ಅಲ್ಲ, ಮೊದಲು ದೂರಜಿ ಕೂಡ ಸಂದರ್ಭ ಎಲ್ಲ ದಾಖಲಾತಿ ಸಂದರ್ಭ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರು ಯಾವುದೋ ದಾಖಲಾತಿಗಳನ್ನು ಈಗ ನೋಟಿಸಲ್ಲಿ ತಿಳಿಸಿಲ್ಲ. ಸೊ ಈ ವಿಚಾರಣೆ ಸಂದರ್ಭ ಏನು ಅವಶ್ಯಕತೆ ಇದೆ ಅಂತಂದರೆ ಅವ್ರು ಕೇಳಬಹುದು. ನೋಟಿಸನ್ನು ಜಾರಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಇಲ್ಲಿ ಬಂದಿರೋದು. ಸರ್, ಯಾವ್ದಾದ್ರು ದಾಖಲಾತಿಗಳನ್ನ ಕೇಳಿದ್ದಾರೆ ಸರ್? ಸರ್, ಇಲ್ಲ, ಈಗಾಗಲೇ ನಾನು ದೂರಜಿಯೊಂದಿಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರೋದ್ರಿಂದ ಮತ್ತು ಅವರು ಮಾನ್ಯ ನ್ಯಾಯಾಲಯದಿಂದ ಕೂಡ ದಾಖಲಾತಿ ಪಡೆದಿರೋ ಸಾಧ್ಯತೆ ಇರೋದ್ರಿಂದ ಸೊ ದಾಖಲಾತಿಗಳ ಬಗ್ಗೆ ನನಗೇನು ನೋಟಿಸ್ ಇಲ್ಲಿ ತಿಳಿಸಿಲ್ಲ. ವಿಚಾರಣೆ ಸಂದರ್ಭದಲ್ಲಿ ಯಾವ್ದಾದ್ರು ದಾಖಲಾತಿಗಳ ಅವಶ್ಯಕತೆ ಅಂತ ಅವರು ತಿಳಿಸಿದ್ರೆ ಸೊ ನನ್ನ ಬಳಿ ಇರತಕ್ಕಂಥ ದಾಖಲಾತಿನ ಅವರಿಗೆ ಕೊಡೋಕೆ ನಾನು ಸಿದ್ಧ. ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರು ಕೇಳಿದ್ದಾರೆ ಸರ್? ಇಲ್ಲ ಸರ್, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಬರಲ್ಲ. ಇಲ್ಲಿ ದಾಖಲಾತಿಗಳು ದಾಖಲಾತಿಗಳಿದೆ, ದಾಖಲಾತಿಗಳ ಸಾಕ್ಷ್ಯಾಧಾರಗಳು ಇರೋದಲ್ಲಿ. ಸೊ ದಾಖಲಾತಿಗಳ ಸಾಕ್ಷ್ಯಾಧಾರ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಮುಟ್ಕಿದ್ದಾರೆ. ಸರ್, ಇವತ್ತು ವಿಚಾರಣೆಗೆ ಬಂದಿದ್ದೀರಾ, ಏನೆಲ್ಲ ಅಂಶಗಳನ್ನು ನಿಮಗೆ ಪ್ರಶ್ನೆಗಳು ಮಾಡ್ತಾರೆ ಅಂತೇಳಿ? ಗೊತ್ತಿಲ್ಲ ಸರ್. ನಾನು ಈಗಾಗಲೇ ನಾನು ಆರೋಪಪೂರ್ವಕವಾಗಿ ಎಲ್ಲ ಮಾಹಿತಿಯನ್ನು ಮತ್ತು ಪೂರಕ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಆಧರಿಸಿ ಅವರು ಯಾವುದು ಪ್ರಶ್ನೆಗಳು ಕೇಳ್ತಾರೆ ಅಥವಾ ಯಾವ ಮಾಹಿತಿಗಳನ್ನು ಕೇಳ್ತಾರೆ ಅಥವಾ ಯಾವ ದಾಖಲಾತಿಗಳನ್ನು ಕೊಡ್ತಾರೆ ಅದನ್ನು ನೋಡ್ಬೇಕು ಸರ್. ನೋಟಿಸಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಸರ್? ಇಲ್ಲ ಸರ್, ನಮ್ಮ ಆರೋಪಪೂರ್ವಕವಾಗಿ ಇವತ್ತೊಂದು ದಿನ ವಿಚಾರಣೆಗೆ ಬನ್ನಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿದೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳನ್ನ ಸಾಕಷ್ಟು ಎದುರಿಸಿದ್ದೀರಾ. ಯಾವೆಲ್ಲ ಪ್ರಶ್ನೆಗಳನ್ನು ಮತ್ತು ಯಾವೆಲ್ಲ ಅಂಶಗಳನ್ನ ನಿಮಗೆ ಕೇಳ್ಬೋದು ಅಂತೇಳಿ ಸರ್? ಅದೇ ನನ್ನ ಆರೋಪಪೂರ್ವಕವಾಗಿ ಪ್ರಶ್ನೆಗಳು ಕೇಳ್ತಾರೆ ಸರ್. ಈ ಮಾಹಿತಿ ನನಗೆ ಹೇಗೆ ಬಂತು, ದಾಖಲಾತಿಗಳು ಹೇಗೆ ಸಿಕ್ತು, ಈ ದಾಖಲಾತಿಗಳ ಮೇಲೆ ಹೇಗೆ ಆರೋಪ ಸಾಬೀತಾಗುತ್ತೆ, ಸೊ ಇಂಥಗಳ ಪ್ರಶ್ನೆಗಳು ಕೇಳಬಹುದು ಅವರು. ಸೊ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಾಗಿದ್ದೀನಿ ಸರ್. ಒಂದು ಕಡೆ ಲೋಕಾಯುಕ್ತ ಮತ್ತು ಇಡಿಯಲ್ಲಿ FIR ಬಳಿಕವಾಗಿ ಈಗ 14 ಸೈಟ್ಗಳನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಪಾರ್ವತಮ್ಮ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ರಿಯಾಕ್ಷನ್ ಮಾಡ್ತಾರೆ ಸರ್? ಅಲ್ಲ, ಅದನ್ನೇ ಸರ್. ಈಗ ಸಿದ್ದರಾಮಯ್ಯ ಏನು ಕಳೆದ 3 ತಿಂಗಳಿಂದ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಯಾವುದೇ ಅಪರಾಧ ಕೃತ್ಯ ಮಾಡಿಲ್ಲ, ನಾವು ಅಕ್ರಮ ನಿವೇಶನ ಪಡೆದಿಲ್ಲ ಅಂತ ಹೇಳ್ತಿರೋ ಅದು ಸುಳ್ಳು ಅಂತೇಳಿ ಇವತ್ತು ಗೊತ್ತಾಗಿದೆ. ಸೊ ರಾಜ್ಯ ಜನತೆಗೆ ಮುಂದೆ ಅವರು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಅದೇ ರೀತಿ ಅವರು ತಮ್ಮ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅನ್ನೋದನ್ನು ಒಪ್ಕೊಂಡು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಾನು. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು. ಓಕೆ, ಅವರು ಆಗ್ರಹ ಮಾಡಿದ್ದು ಇಲ್ಲಿ ತನಕ ಅವರು ಹೇಳ್ತಾ ಇದ್ದಿದ್ದು ಬೇರೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳು ಆರಂಭದಿಂದ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದವರು ಇವತ್ತು ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರ ಮುಖಾಂತರ ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಪತ್ರವನ್ನೇನೋ ಬರೆದ್ರು, ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪತ್ರದಲ್ಲಿ ತಿಳಿಸಿದ್ರು. ಓಕೆ, ಬಟ್ ಇದರ ಪರಿಣಾಮಗಳು ಮುಂದೇನಾಗಬಹುದು ಅಂತ ಸ್ನೇಹಮಯಿ ಕೃಷ್ಣ ಅವರು ನಿಮ್ಮ ಜೊತೆ ಮಾತನಾಡ್ತಾ ಹೇಳ್ತಾರೆ, ಮುಖ್ಯಮಂತ್ರಿಗಳು ತಪ್ಪು ಮಾಡಿಲ್ಲ ಅಂತಿದ್ದವರು ಈಗ ತಪ್ಪನ್ನು ಒಪ್ಕೊಂಡಂಗಾಯ್ತು ಅಂತ. ನಂದು ಅದೇ ಪ್ರಶ್ನೆ ಇರ್ತಕ್ಕಂಥದ್ದು. ಏನಂದ್ರೆ ಇನ್ನು ಮುಂದಕ್ಕೆ ವಿಪಕ್ಷಗಳಿಗೆ ಆಹಾರ ಆಯ್ತಲ್ವಾ? ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರು, ಈ ಹಿಂದೆ ಒಂದ್ಸರ್ತಿ ಹ್ಯೂಬ್ಲೋ ವಾಚನ್ನು ವಾಪಸ್ ಕೊಟ್ಟಿದ್ರು, ಈಗ ಸೈಟ್ ವಾಪಸ್ ಕೊಡ್ತಾ ಇದ್ದಾರೆ, ತಪ್ಪು ಒಪ್ಕೊಂಡಂಗಾಯ್ತು ಅಂತ ಒಂದು ಆಹಾರ ಸಿಗ್ಲಿಲ್ವಾ ಅಂತ ವಿರೋಧ ಪಕ್ಷದವರಿಗೆ? ಖಂಡಿತ ಅರವಿಂದ್, ಅದೇ ರೀತಿಯಂಥ ಚರ್ಚೆಗಳು ಇವತ್ತಿನಿಂದ ಸಾಗುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯವರು ನಾನು ಯಾವುದೇ ರೀತಿಯಂಥ ತಪ್ಪನ್ನು ಮಾಡಿಲ್ಲ, ಆ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೊಡುವ ಪ್ರಮೇಯವಿಲ್ಲ ಮತ್ತು ಜೊತೆಗೆ ಸೈಟನ್ನು ಹಿಂತಿರುಗಿಸುವಂಥ ಅನಿವಾರ್ಯತೆ ಕೂಡ ಇಲ್ಲ ಅಂತೇಳಿ ಮಾತುಗಳನ್ನು ಆಡ್ತಾ ಇದ್ರು. ಇದೀಗ ಇಡಿ ಮತ್ತು ಲೋಕಾಯುಕ್ತದಲ್ಲಿ FIR ಆದ ಬಳಿಕವಾಗಿ ಇದೀಗ ತಮ್ಮ ಸೈಟ್ಗಳನ್ನು ವಾಪಸ್ ಕೊಡುವುದಾಗಿ ಪಾರ್ವತಿಯವರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳುವಂಥ ಪ್ರಕಾರವಾಗಿ ಇಷ್ಟು ದಿನಗಳ ಕಾಲ ನಾನು ಯಾವುದೇ ರೀತಿಯಾದ ತಪ್ಪನ್ನು ಮಾಡಿಲ್ಲ, ನಾನು ಯಾವುದನ್ನು ಹಿಂತಿರುಗಿಸಬೇಕಾಗಿಲ್ಲ, ರಾಜೀನಾಮೆ ಕೂಡ ಕೊಡಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಆದರೆ ಇದೀಗ 14 ಸೈಟ್ಗಳನ್ನು ಹಿಂತಿರುಗಿಸೋಕ್ಕೆ ಕಾರಣ ಏನು? ಹಾಗಿದ್ರೆ ತಪ್ಪು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡಂಗೆ ಆಯ್ತಲ್ಲ ಅಂತೇಳಿ ಕೂಡ ಇದೀಗ ಒಂದು ರೀತಿಯಾಗಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ವಿಪಕ್ಷಗಳು ಕೂಡ ಇದನ್ನೇ ಆಹಾರವನ್ನಾಗಿ ಮಾಡ್ಕೊಳ್ತವೆ. ಯಾಕಂದರೆ BJP ಮತ್ತು JDS ಒಂದು ಹೋರಾಟವನ್ನು ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ 14 ಸೈಟ್ಗಳನ್ನು ವಾಪಸ್ ಕೊಡಬೇಕು, ಜೊತೆಗೆ ರಾಜೀನಾಮೆಯನ್ನು ಕೊಡಬೇಕು
ಅಂತ ಕೂಡ ಆಗ್ರಹ ಮಾಡಿದ್ರು. ಇದೀಗ 14 ಸೈಟ್ಗಳನ್ನು ಹಿಂತಿರುಗಿಸುವ ಮೂಲಕವಾಗಿ ಸಿದ್ದರಾಮಯ್ಯನವರೇ ತಪ್ಪು ಮಾಡಿದ್ದೀವಿ ಅಂತೇಳಿ ಕೂಡ ಒಪ್ಕೊಂಡಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಇದ್ರ ಬಗ್ಗೆ ವಾಗ್ದಾಳಿಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸ್ನೇಹಮಯಿ ಕೃಷ್ಣ ಅವರು ಹೇಳುವಂಥ ಪ್ರಕಾರವಾಗಿ ಇದೀಗ 14 ಸೈಟ್ಗಳನ್ನು ಹೇಗೆ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಜೀನಾಮೆಯನ್ನು ಕೊಟ್ಟು ಈ ಒಂದು ತನಿಖೆಗೆ ಸಹಕರಿಸಬೇಕು, ಪಾರದರ್ಶಕವಾಗಿ ಈ ಒಂದು ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋ ಮಟ್ಟದ್ದು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಅಥವಾ ಲೋಕಾಯುಕ್ತ ಕೇಸಲ್ಲಿ ಇದು ಒಳಪಡುತ್ತಾ ಇಲ್ಲ ಮೂಡ ಈ ಒಂದು 14 ಸೈಟ್ಗಳನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಪ್ರಾವಿಷನ್ ಇದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್.